ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬೆಳಗರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ಶ್ರಾವಣ ಮಾಸ ಇನ್ನೇನು ಹತ್ತಿರ ಬರ್ತಾ ಇದೆ. ಈ ಒಂದು ಶ್ರಾವಣ ಮಾಸದಲ್ಲಿ ನಾವು ಯಾವ ಕೆಲಸವನ್ನು ಮಾಡಿದರೆ ಶಿವನು ನಮಗೆ ಆಶೀರ್ವಾದ ಮಾಡ್ತಾನೆ, ತಪ್ಪದೇ ಶಿವನ ಆಶೀರ್ವಾದವನ್ನು ಪಡೆಯಲು ನಾವು ಯಾವ ಕೆಲಸವನ್ನು ಮಾಡಬೇಕನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಶ್ರಾವಣ ಮಾಸ ನೋಡ್ರಿ ಅತ್ಯಂತ ಪವಿತ್ರವಾದ ಮಾಸ. ಈ ಮಾಸದಲ್ಲಿ ಏನಂದ್ರೆ ಪ್ರತಿಯೊಬ್ಬರು ಶಿವನ ಆಶೀರ್ವಾದವನ್ನು ಪಡೆಯೋದಕ್ಕಾಗಿ ಪ್ರಯತ್ನವನ್ನು ಪಡ್ತಾರೆ. ಶ್ರಾವಣ ಮಾಸದಲ್ಲಿ ಶಿವನ ಆಶೀರ್ವಾದ ಪಡೆಯಲು ಯಾವ ಕೆಲಸಗಳನ್ನು ನಾವು ಮಾಡಬಾರ್ದು ಮತ್ತು ಶಿವನ ಕೃಪೆಗೆ ನಾವು ಈ ಮಾಸದಲ್ಲಿ ಯಾವ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಶ್ರಾವಣ ಮಾಸದಲ್ಲಿ ನೋಡ್ರಿ, ಶಿವನ ಆರಾಧನೆಯಿಂದ ಜೀವನದೊಳಗೆ ನೋಡ್ರಿ ಅನೇಕ ರೀತಿಯ ಸಮಸ್ಯೆಗಳು ದೂರ ಆಗ್ತವೆ. ಅದರೊಂದಿಗೆ ಏನಂತಂದ್ರೆ ಶ್ರಾವಣ ಮಾಸಕ್ಕೆ ಸಂಬಂಧಿಸಿದಂಥ ಕೆಲವೊಂದು ನಿಯಮಗಳು ಮತ್ತು ನಿಬಂಧನೆಗಳ ಬಗ್ಗೆ ಏನಂದ್ರೆ ನೋಡೋಣಂತೆ. ಅದನ್ನು ಅನುಸರಿಸುವ ಮೂಲಕ ನೋಡ್ರಿ ವ್ಯಕ್ತಿ ಏನಪ್ಪ ಅಂದರೆ ವಿಶೇಷ ಪ್ರಯೋಜನಗಳನ್ನು ಪಡಿತಾನೆ. ಮತ್ತು ಶ್ರಾವಣ ಮಾಸದ ನಿಯಮಗಳು ಯಾವುವು, ಶ್ರಾವಣ ಮಾಸದಲ್ಲಿ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲೇದಾಗಿ ನೋಡ್ರಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದು. ಒಬ್ಬ ವ್ಯಕ್ತಿ ಏನಪ್ಪ ಅಂತಂದರೆ ಬೆಳಗ್ಗೆ ಎದ್ದಾಗ ಅವನು ಸ್ನಾನ ಆದ ನಂತರ ಶಿವನನ್ನು ಪೂಜಿಸಲು ಸಾಧ್ಯ ಆಗುತ್ತೆ ನೋಡ್ರಿ. ಈ ಮಾಸದಲ್ಲಿ ಮುಂಜಾನೆ ಮಾಡುವ ಪೂಜೆಗೆ ವಿಶೇಷ ಮಹತ್ವ. ಶ್ರಾವಣ ಮಾಸದಲ್ಲಿ ಪೂಜೆಗೆ ಅಂತಲೇ ವಿಶೇಷ ನೋಡ್ರಿ. ಅದೇ ಬೆಳಗ್ಗೆ ಸಮಯ ಆರೋಗ್ಯದ ದೃಷ್ಟಿಯಿಂದ ಕೂಡ ಪ್ರಯೋಜನಕಾರಿ. ಹಾಗಾಗಿ ಸಾಧ್ಯ ಆದಷ್ಟು ಇದು ಒಂದು ತಿಂಗಳಾದ್ರೂ ಬೆಳಗ್ಗೆ ಬೇಗ ಎದ್ದು ಪೂಜೆಯನ್ನು ಮಾಡುವಂತಹ ಅಭ್ಯಾಸವನ್ನು ಪಾಲಿಸ್ಕೊಂಡ್ರೆ ಒಳ್ಳೆಯದು. ಮತ್ತು ಶುದ್ಧ ಗಾಳಿ ಜೊತೆಗೆ ಏನಂತಂದರೆ ಬೆಳಗ್ಗೆ ಬೇಗ ಏಳೋದ್ರಿಂದ ಮನಸ್ಸು ಕೂಡ ಶಾಂತವಾಗುತ್ತೆ. ಮತ್ತು ಮನಸ್ಸನ್ನು ಸಂಪೂರ್ಣವಾಗಿ ಏನಪ್ಪ ಅಂದರೆ ನಾವು ಪೂಜೆಯ ಮೇಲೆ ಕೇಂದ್ರೀಕರಣ ಮಾಡಬಹುದು. ಇದೇನೆಂದರೆ ಶೀಘ್ರದಲ್ಲೇ ಶುಭ ಫಲಿತಾಂಶ ಪಡೆಯಲು ನಮ್ಗೆ ಸಹಾಯ ಮಾಡುತ್ತೆ ನೋಡ್ರಿ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಕೆಟ್ಟ ಆಲೋಚನೆಗಳಿಂದ ಮುಕ್ತಿ ಸಿಗುತ್ತೆ. ಶ್ರಾವಣ ಮಾಸ ಧಾರ್ಮಿಕ ಮಾಸ ಆಗಿರೋದ್ರಿಂದ ಈ ಒಂದು ತಿಂಗಳಲ್ಲಿ ಏನಂದ್ರೆ ಧರ್ಮದಲ್ಲಿ ನಂಬಿಕೆ ಇದ್ದಾಗ ಮನಸ್ಸಿನಲ್ಲಿ ಏನಂತಂದ್ರೆ ಕೆಟ್ಟ ಆಲೋಚನೆ ಸಿಳಿಯೋದಿಲ್ಲ. ಹಾಗಾಗಿ ಇಡೀ ತಿಂಗಳು ಯಾರಿಗಿನ ಆದಷ್ಟು ಹಾನಿಯನ್ನು ಮಾಡಬಾರ್ದು ಮತ್ತು ಅಧರ್ಮದ ಕೆಲಸವನ್ನು ಮಾಡಬಾರ್ದು. ಮತ್ತು ಅದ್ರ ಜೊತೆಗೆ ಮಹಿಳೆಯರ ಬಗ್ಗೆ ನೋಡ್ರಿ ಯಾವುದೇ ರೀತಿಯ ತಪ್ಪು ಆಲೋಚನೆಗಳನ್ನು ಕೂಡ ಹೊಂದಿರಬಾರ್ದು ಅಂತಂದು ಗ್ರಂಥಗಳಲ್ಲಿ, ಧರ್ಮ ಗ್ರಂಥಗಳಲ್ಲಿ ಕೂಡ ಹೇಳ್ತಾರೆ. ಮತ್ತು ಮಹಿಳೆಯರ ಬಗ್ಗೆ ತಪ್ಪಾಗಿ ಯೋಚನೆ ಮಾಡೋದು ಕೂಡ ಮಹಾಪಾಪದ ಒಂದು ಭಾಗ ಅಂತಂದು ಹೇಳ್ತಾರೆ ನೋಡ್ರಿ. ಈ ಮಾಸದಲ್ಲಿ ಏನಂದ್ರೆ ಧಾರ್ಮಿಕ ಗ್ರಂಥಗಳ ಅಧ್ಯಯನಕ್ಕೆ ಮತ್ತು ಉತ್ತಮವಾದ ಸಾಹಿತ್ಯದ ಅಧ್ಯಯನಕ್ಕೆ ಕೂಡ ಆದ್ಯತೆಯನ್ನು ನೀಡಬೇಕು. ಹೀಗಾದಾಗ ಮಾತ್ರ ಏನಂದ್ರೆ ನಮಗೆ ಶುಭ ಫಲ ದೊರೆಯಲು ಸಾಧ್ಯ ಆಗುತ್ತೆ. ಮತ್ತೊಂದು ಏನಂತಂದ್ರೆ ಕೋಪವನ್ನು ನಿಯಂತ್ರಣದಲ್ಲಿ ಇಡುವಂಥದ್ದು. ಕೋಪ ನೋಡ್ರಿ ಒಬ್ಬ ವ್ಯಕ್ತಿಯ ಬುದ್ಧಿವಂತಿಕೆಯನ್ನು ನಾಶ ಮಾಡುತ್ತೆ. ಹಾಗಾಗಿ ವಿಚಲಿತ ಮನಸ್ಸಿನ ವ್ಯಕ್ತಿ ಏನಂತಂದ್ರೆ ಪೂಜೆ ಅಂತ ಧಾರ್ಮಿಕ ಕಾರ್ಯವನ್ನು ಸರಿಯಾಗಿ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ವಿಚಲಿತ ಮನಸ್ಸಿನಿಂದ ಮಹಾದೇವನ ಅನುಗ್ರಹವನ್ನು ಪಡೆಯಲು ಕೂಡ ನಮ್ಗೆ ಸಾಧ್ಯ ಆಗಲ್ಲ ನೋಡ್ರಿ. ಈ ಒಂದು ಪವಿತ್ರ ಶ್ರಾವಣ ಮಾಸದಲ್ಲಿ ಆದಷ್ಟು ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ಒಳ್ಳೆಯದು. ಮತ್ತು ಪೂಜೆ ಪುನಸ್ಕಾರ ಮಾಡೋದ್ರಿಂದ ಅದು ನಿಯಂತ್ರಣ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು. ಶಿವನ ಕೃಪೆಗೆ ನಾವು ಪಾತ್ರ ಆಗ್ಬೋದು ನೋಡ್ರಿ. ಮತ್ತು ನೋಡ್ರಿ, ಗುರು ಹಿರಿಯರು, ಬುದ್ಧಿವಂತರು, ಪೋಷಕರು, ದೊಡ್ಡವ್ರಿಗೆ ಏನಂತಂದ್ರೆ ಗೌರವವನ್ನು ಕೊಡಬೇಕು. ಅವ್ರಿಗೆ ಅವಮಾನ ಆಗೋ ರೀತಿ ಮಾತಾಡಬಾರ್ದು. ಈ ರೀತಿ ಮಾಡೋದ್ರಿಂದ ಏನಂತಂದ್ರೆ ನೀವು ಯಾವುದೇ ಪೂಜೆ ಅಥವಾ ಯಾವುದೇ ಒಂದು ಶುಭ ಫಲವನ್ನು ಶಿವ ನಮಗೆ ನೀಡೋದಿಲ್ಲ. ಅದರಲ್ಲೂ ಶ್ರಾವಣ ಮಾಸದಲ್ಲಿ ಅಪ್ಪಿತಪ್ಪಿ ಈ ಥರ ಮಾಡಬಾರ್ದು ನೋಡ್ರಿ. ಇದರಿಂದ ಏನಂದರೆ ಶಿವನ ಕೃಪೆಯಿಂದ ನಾವು ವಂಚಿತರಾಗ್ತೀವಿ ಅಂತ ಹೇಳ್ಬೋದು. ಮತ್ತು ನೋಡ್ರಿ, ಕೆಲವೊಂದು ಪದಾರ್ಥಗಳನ್ನು, ತಾಮಸಿಕ ಆಹಾರಗಳನ್ನು ಈ ಒಂದು ಮಾಸದಲ್ಲಿ ತಿನ್ನಬಾರ್ದು. ಮತ್ತು ಈ ಒಂದು ಮಾಸದಲ್ಲಿ ನೋಡ್ರಿ ಚಾತುರ್ಮಾಸ ಈ ಒಂದು ಅವಧಿ ಇರೋದ್ರಿಂದ ಕೆಲವರು ಏನಂತಂದ್ರೆ ಈ ಮಾಸದಲ್ಲಿ ಹಸಿರು ತರಕಾರಿಗಳನ್ನು ಕೂಡ ಸೇವನೆ ಮಾಡೋದಿಲ್ಲ. ಮತ್ತು ಈ ಕೆಲವೊಂದು ತಪ್ಪುಗಳನ್ನು ನಾವು ಮಾಡಬಾರ್ದು ನೋಡ್ರಿ. ಮತ್ತು ಅದರ ಜೊತೆಗೆ ಏನಂತಂದ್ರೆ ಪೂಜೆ, ಹಬ್ಬ, ಈ ಥರ ಒಂದು ಮಂಗಳಕರ ದಿನದಲ್ಲಿ ನೋಡ್ರಿ ಮಾಂಸಾಹಾರ ತಿನ್ನೋದನ್ನು ಕೂಡ ನಿಷೇಧ ಇರುತ್ತೆ. ಹಾಗಾಗಿ ನೋಡ್ರಿ ಈ ಥರ ಕೆಲವೊಂದು ಪದಾರ್ಥಗಳನ್ನು ತಿನ್ನೋದನ್ನು ಕೂಡ ನಿಷೇಧ ಮಾಡಿರ್ತಾರೆ. ಈ ಒಂದು ಏನಂದರೆ ಇದು ಘೋರ ಪಾಪದ ವರ್ಗದಲ್ಲಿ ಬರುತ್ತೆ ಅಂತಂದು ಹೇಳ್ಬೋದು ನೋಡ್ರಿ. ಹಾಗಾಗಿನೇ ಈ ಥರ ತಪ್ಪನ್ನು ಕೂಡ ಮಾಡಬಾರ್ದು ನೋಡ್ರಿ. ಮತ್ತು ಹಂಗೆ ನೋಡ್ರಿ ಶ್ರಾವಣ ಮಾಸದಲ್ಲಿ ಅನೇಕ ವ್ರತಗಳನ್ನು ಕೂಡ ಆಚರಣೆಯನ್ನು ಮಾಡ್ತಾರೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಏನಂತಂದ್ರೆ ಸೋಮವಾರ ಉಪವಾಸ ಆಚರಿಸೋದು. ಆಮೇಲೆ ಕೆಲವರು ಏನಂತಂದ್ರೆ ಪ್ರತಿ ದಿನಾನು ಶ್ರಾವಣ ಪೂರ್ತಿ ಒಂದು ಹೊತ್ತು ಊಟವನ್ನು
ಮಾಡ್ತಾರೆ. ಅದು ಕೂಡ ಬಹಳ ಅದ್ಭುತವಾದ ಒಂದು ಪರಿಣಾಮವನ್ನು ಕೊಡುತ್ತೆ ಅಂತ ಹೇಳ್ಬೋದು. ಶ್ರಾವಣ ಮಾಸದಲ್ಲಿ ಕೆಲವೊಂದು ವ್ರತಗಳನ್ನು ಮಾಡ್ತಾರೆ ನೋಡ್ರಿ. ಶ್ರಾವಣ ಸೋಮವಾರ ವ್ರತ ಇದು ವಿಶೇಷ ವ್ರತ ಅಂತಲೇ ಹೇಳ್ಬೋದು. ಈ ಒಂದು ವ್ರತ ಮಾಡೋದ್ರಿಂದ ಶಿವನ ಆಶೀರ್ವಾದ ಸುಲಭವಾಗಿ ಪಡ್ಕೋಬೋದು ನೋಡ್ರಿ. ಸೋಮವಾರ ಚಂದ್ರನ ದಿನ ಆಗಿದ್ದು ಶಿವನನ್ನು ಪೂಜೆ ಮಾಡೋದು, ಉಪವಾಸ ವ್ರತ ಮಾಡೋದು ಕೂಡ ಜಾತಕದಲ್ಲಿ ಏನಾದರೂ ಚಂದ್ರನ ಸ್ಥಾನ ದುರ್ಬಲ ಇದ್ದರೆ ಅದನ್ನು ಬಲಪಡಿಸುತ್ತೆ. ಮತ್ತು ನೋಡ್ರಿ, ಪುರಾಣದ ಪ್ರಕಾರ ಏನಂದರೆ ಶ್ರಾವಣ ಸೋಮವಾರ ಉಪವಾಸ ಮಾಡೋದ್ರಿಂದ ಜೀವನದಲ್ಲಿ ಯಾವುದಕ್ಕೂ ಕೂಡ ಕೊರತೆ ಆಗಲ್ಲ ಮತ್ತು ಶಿವ ಎಲ್ಲ ರೀತಿಯ ತೊಂದರೆಗಳನ್ನು ಕೂಡ ನಿವಾರಣೆ ಮಾಡ್ತಾನೆ ಅಂತಂದು ಹೇಳಲಾಗತ್ತೆ ನೋಡ್ರಿ. ಮತ್ತು ಮಂಗಳವಾರ ದಿವಸ ಮಂಗಳಗೌರಿ ವ್ರತ ಇರುತ್ತೆ ಶ್ರಾವಣ ಮಾಸದಲ್ಲಿ. ಈ ದಿನ ಏನಂದ್ರೆ ಪಾರ್ವತಿ ದೇವಿನ ಮಂಗಳಗೌರಿ ವ್ರತ ಆಚರಣೆಯನ್ನು ಮಾಡಲಾಗುತ್ತೆ. ಅಂದರೆ ಈ ದಿವಸ ತಾಯಿ ಪಾರ್ವತಿ ದೇವಿಗೆ ಮಂಗಳಗೌರಿ ವ್ರತದ ಒಂದು ಆಚರಣೆಯನ್ನು ಸಮರ್ಪಣೆಯನ್ನು ಮಾಡಲಾಗಿದೆ ನೋಡ್ರಿ. ಇದು ಒಂದು ಮಾಡೋದ್ರಿಂದ ನಕಾರಾತ್ಮಕ ಶಕ್ತಿ ಮತ್ತು ಉಪವಾಸದಿಂದ ಏನಂತಂದ್ರೆ ಆದಷ್ಟು ನಕಾರಾತ್ಮಕ ಶಕ್ತಿಗಳು ದೂರ ಇರುತ್ತೆ ಮತ್ತು ಉದ್ಯೋಗ ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಕೂಡ ಕಂಡುಬರುತ್ತೆ ನೋಡ್ರಿ. ಇದಿಷ್ಟು ಏನಂತಂದ್ರೆ ಮಂಗಳವಾರದ್ದು. ಮತ್ತು ಇದೇ ಥರನೇ ಮತ್ತು ಶ್ರಾವಣ ಮಾಸದಲ್ಲಿ ನೋಡ್ರಿ 16 ಸೋಮವಾರಗಳ ವ್ರತವನ್ನು ಕೂಡ ಆಚರಣೆಯನ್ನು ಮಾಡ್ತಾರೆ. ಅಂದರೆ ಶುರು ಮಾಡ್ತಾರೆ. 16 ಸೋಮವಾರ ವ್ರತವನ್ನು ಶ್ರಾವಣ ಮಾಸದಲ್ಲಿ ಶುರು ಮಾಡಿ ಅದು 16 ಸೋಮವಾರ ಮುಗಿಯೋವರೆಗೂ ವ್ರತವನ್ನು ಮಾಡ್ತಾರೆ. ಅವರ ಒಂದು ಇಚ್ಛೆ ನೆರವೇರಿಕೆಗಾಗಿ ಏನಂತಂದ್ರೆ ಈ ಒಂದು ವ್ರತವನ್ನು ಆಚರಣೆ ಮಾಡ್ತಾರೆ ನೋಡ್ರಿ. ಉಪವಾಸದ ಇದ್ದು ಶಿವ ಮತ್ತು ಪಾರ್ವತಿ ಆಶೀರ್ವಾದವನ್ನು ಪಡೆಯಲು ಏನಂದ್ರೆ ಈ ಒಂದು ವ್ರತವನ್ನು ಮಾಡ್ತಾರೆ. ಮತ್ತು ಅದರ ಜೊತೆಗೆ ನೋಡ್ರಿ ಏನಂತಂದರೆ ಶ್ರಾವಣದ ಪ್ರದೋಷ ಉಪವಾಸ ಕೂಡ ಮಾಡ್ತಾರೆ. ಶಿವ ಮತ್ತು ಪಾರ್ವತಿ ಆಶೀರ್ವಾದ ಪಡೆಯಲು ಪ್ರದೋಷ ವ್ರತವನ್ನು ಆಚರಿಸೋದು ಕೂಡ ಮಂಗಳಕರ ಅಂತಲೇ ಹೇಳ್ಬೋದು. ಈ ದಿನ ಪ್ರದೋಷ ಕಾಲದಲ್ಲಿ ನೋಡ್ರಿ ಇಡೀ ದಿನ ಉಪವಾಸ ಮಾಡೋ ಮೂಲಕ ಶಿವನನ್ನು ಪೂಜೆ ಮಾಡ್ತಾರೆ. ಈ ವ್ರತವನ್ನು ಆಚರಿಸೋದ್ರಿಂದ ಏನಂದ್ರೆ ಒಳ್ಳೆ ಫಲಿತಾಂಶ ಸಿಗುತ್ತೆ, ಅಪೇಕ್ಷಿತ ಫಲಿತಾಂಶ ಸಿಗುತ್ತೆ ಅಂತಲೇ ಹೇಳ್ಬೋದು. ಕುಟುಂಬದಲ್ಲಿ ಏನಾದರೂ ತೊಂದರೆಗಳಿದ್ರೆ ಹಣ ಮತ್ತು ಧಾನ್ಯದ ಕೊರತೆ ಇದೆಲ್ಲನೂ ಇರೋದಿಲ್ಲ ಈ ಥರ ವ್ರತ ಮಾಡೋದ್ರಿಂದ. ಇದರೊಂದಿಗೆ ಕುಟುಂಬದಲ್ಲಿ ಏನಂತಂದ್ರೆ ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತೆ ನೋಡ್ರಿ. ಇದಿಷ್ಟು ಏನಂತಂದ್ರೆ ಶ್ರಾವಣ ಮಾಸದಲ್ಲಿ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.